ಬಾಣಂತರಿಗೆ ಮಾತ್ರ ಕೊಡ್ತಾರೆ. ಮೊದಲನೇ ಬಾರಿ ಆಟ ಸಾಮಾನು ಬಂದಿದೆ. ದೀಪು ಹೆಂಗೆ ನಿದ್ದೆ ಇಲ್ಲ, ಎಲ್ಲ ಅಮ್ಮಂದ್ರ ಸ್ಟೋರಿನೇ ಇದು. ದಿನ ಒಂದು 500 ಕಟ್ಟಿ ಮೇಡಮ್. ಓ ಮೈ ಗಾಡ್, ಸಚ್ ಥಾಟ್ಫುಲ್ ಗಿಫ್ಟ್ಸ್ ಆಯ್ತಾ. ನಾವು ಮಾಡಬೇಕಾದ ಕರ್ತವ್ಯ ಏನೇ ಇದೆ ಅದು ಮಾಡಬೇಕು. ಅಳೋದಾದ್ರೆ ಯಾಕೆ ಅಳ್ತಾ ಇದೆ ಅಂತ. ಪರ್ವತ ಬೋಪಿನಿ ಒಂಜಿ. ಓ ದಿಸ್ ಇಸ್ ಸೋ ಕ್ಯೂಟ್. ಇದು ಬಾಣಂತಿಯರಿಗೆ ತುಂಬಾ ಒಳ್ಳೇದು ಹೇಳ್ತಾರೆ. ಇಲ್ಲ ಅಂತ ಡಿಸ್ಚಾರ್ಜ್ ಆಗಿ ಬಂದ್ವಿ ನಾವು ನಿನ್ನೆ 2 days ಆಯಿತು ಬಂದು. ಇವಾಗ ಮಗಳಿಗೆ ಒಂದೊಂದು ಐಟಮ್ ಕೊಡ್ಲಿಕ್ಕಿದೆ. ಫಸ್ಟಿಗೆ ಕಾಳಜೀರಿಗೆ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ, ಅದೊಂದು 3 ದಿನ ಕಷಾಯ ಮಾಡಿ ಕೊಡ್ತೇವೆ. ಅದು ತುಂಬ ಕಹಿ, ನಿಮ್ಗೆ ಗೊತ್ತುಂಟ ಇದು ಗೊತ್ತಿಲ್ಲ. ಅದು ಸಿಸರಿನ್ ಆದವರಿಗೂ ಕೊಡ್ತಾರೆ, ನಾರ್ಮಲ್ ಆದವರಿಗೂ ಕೊಡ್ತಾರೆ. ಅದು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ. ಇದು ಮೊದಲೇ ನಾನು ತೋರಿಸಿದ್ದೇನೆ. ಅಂದರೆ ಇದು ಜೀರಿಗೆ ಥರ ಇರ್ತದೆ, ಕಲರ್ ಮಾತ್ರ ಬ್ಲ್ಯಾಕ್. ಇದು ನಾನು 2-3 ಸಲ ತೊಳೆದು ಒಣಗಿಸಿ, ಅಂದರೆ ಒಳಗೇನೆ ಡ್ರೈ ಥರ ಮಾಡಿ ಪೌಡ್ರ್ ಮಾಡಿಟ್ಟಿದ್ದೇನೆ. ಇದು ಸ್ವಲ್ಪನೇ ಹಾಕೋದು, ಉಳ್ದದೆಲ್ಲ ಬಿಸಾಡೋದು. 3 ದಿನ ಕೊಡಲಿಕ್ಕೆ ಅದು ಶಾಸ್ತ್ರ ಪ್ರಕಾರ, ಮತ್ತು ಬಿಸಾಡಲಿಕ್ಕೆ ಅದು ಇಷ್ಟೇ ಹಾಕಿದರೆ ಸಾಕು. ಅದು ಬಾಯಿಗೆ ಅದರ ಗಾಳಿ ಹಿಡಿತದೆ. ಇದು 1 ಗ್ಲಾಸ್ ನೀರು ಸಾಕು. ಇದು 1 ಗ್ಲಾಸ್ ಹಾಕಿದ್ದು ಅರ್ಧ ಗ್ಲಾಸ್ ಆಗಬೇಕು ಕುದಿ. ಇದು ಯಾರಿಗೂ ಕೊಡೋದಿಲ್ಲ ಬೇರೆ, ಅಂದರೆ ಅಷ್ಟು ಕಹಿ. ಇದು ಕುಡಿಯೋದು ಇಲ್ಲ, ತುಂಬ ಅದು ಹೀಟ್ ಅಂತ ಹೇಳ್ತಾರೆ. ಬಾಣಂತರಿಗೆ ಮಾತ್ರ ಕೊಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರಿದು ಯೂಸ್ ಮಾಡೋದು ಕಮ್ಮಿ ಇದು. ಮತ್ತು ಇನ್ನೇನು ಕೆಲವೊಂದು ಐಟಮ್ ಮಾಡಲಿಕ್ಕಿದೆ. ಇದೊಂದು 3 ದಿನ ಆದಮೇಲೆ ಬೇರೆ 1-2 ಐಟಮ್ ಮಾಡಲಿಕ್ಕಿದೆ. ಬರ್ತಾ ನಿಮಗೂ ರೆಸಿಪಿ ಎಲ್ಲ ತೋರಿಸ್ತೇನೆ ನಾನು. ಬಾಣಂತಿಯರಿಗೆ ನಮ್ಮ ಕರಾವಳಿ ಕಡೆಯಿಂದ ಹೇಗೆ ಕೊಡ್ತಾರೆ ಅಂತಂದರೆ, ಸುಮಾರು ಜನ ಸುಮಾರು ಐಟಮ್ ಕೊಡ್ತಾರೆ. ನಾವು ಏನೇನೆಲ್ಲ ತಿಂದಿದ್ದೇವೆ, ನಾವೇನೇನೆಲ್ಲ ಬಾಣಂತಿಯರಿಗೆ ಮಾಡ್ತೇವೆ ಅಂತ ತೋರಿಸ್ತೇನೆ ಮುಂದಕ್ಕೆ. ಇದೀಗ ಆಗಿದೆ. ಇದು 1 ಗ್ಲಾಸ್ ನೀರಲ್ಲಿ ಅರ್ಧ ಗ್ಲಾಸ್ ಆಗಿದೆ. ಆವಾಗ ನಿಮಗೆ ಲೋಟ ತೋರಿಸಿದಲ್ಲ, ಆ ದೊಡ್ಡ ಗ್ಲಾಸಲ್ಲಿ ಫುಲ್ ನೀರು ಹಾಕಬೇಕು. ಅದು ಅದರ ಅರ್ಧ ಆಗುವಷ್ಟು ಕುದಿಸ್ಬೇಕು ಅದನ್ನು. ಇದು 3 ದಿನ ಕೊಟ್ಟರೆ ಸಾಕಿತ್ತು, ನಾಳೆಗೆ ಮುಗೀತದೆ. ಪಾಪುಗೆ ಬಂದಿರುವಂಥ ಫಸ್ಟ್ ಗಿಫ್ಟ್ ಬಾಕ್ಸ್ ಇದು. ಆ್ಯಂಡ್ ಇದರಲ್ಲಿ ಸ್ವಲ್ಪ ಟಾಯ್ಸ್ ಜೊತೆಗೆ ಮೋಸ್ಟ್ ಯೂಸ್ಫುಲ್ ಐಟಮ್ಸ್ ಸದ್ಯಕ್ಕೆ ಏನು ಬೇಕೋ ಅದಿದೆ. ನಾನು ತಗೋಬೇಕು ಅಂತ ಯೋಚನೆ ಮಾಡಿದ್ದೆ, ಅಂಥ ಐಟಮ್ಸ್ ಎಲ್ಲ ಇದರಲ್ಲಿ ಬಂತು. ಸೊ ಫುಲ್ ಖುಷಿ ಆಯಿತು ಆಯಿತಾ. ಆ್ಯಂಡ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಯೂಸ್ಫುಲ್ ಥಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. 1-2 ಎಷ್ಟು ಗಿಫ್ಟ್ ಕಳಿಸಿದ್ದಾರೆ ಯಾರು ಗೊತ್ತಾಯ್ತಾ. ನೀವಿರಲಿಲ್ಲ ಅನ್ಸುತ್ತೆ ಬರಬೇಕಾದ್ರೆ. ಮೊದಲನೇ ಬಾರಿ ಆಟ ಸಾಮಾನು ಬಂದಿದೆ. ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಫೋಕಸ್, ಮಕ್ಕಳ ಮೋಟರ್ ಸ್ಕಿಲ್ಸ್, ಹಾಗೆಯೇ ಅರ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ, ಜೊತೆಗೆ ಟಮ್ಮಿ ಟೈಮ್ಗೂ ಕೂಡ ತುಂಬ ಹೆಲ್ಪ್ ಮಾಡುವಂಥ ಒಂದು ಪ್ಲೇ ಜಿಮ್ ಇದು. ಮಕ್ಕಳಿಗೆ 4 ವೀಕ್ಸ್ ಆದಾಗ ವಿ ಕ್ಯಾನ್ ಯೂಸ್ ದಿಸ್ ಪ್ಲೇ ಜಿಮ್ ಬಿಕಾಸ್ ಫೋಕಸ್ ಆ್ಯಂಡ್ ಐ ಟ್ರ್ಯಾಕಿಂಗಿಗೆ ಹೆಲ್ಪ್ ಆಗುತ್ತೆ. ಓ ಇದೆಲ್ಲ ಅದೇ ತೊಟ್ಲಲ್ಲಿ ಹಾಕಿರ್ತೀವಲ್ಲ, ಮಗು ಮೇಲೆ ನೋಡ್ತಾ ಇರ್ತದಲ್ಲ, ಅವಾಗ ಇದು ಹಿಂಗೆ ಎಲ್ಲ ಅರ್ಥ ಆಗ್ತದೆ. ಓ ಏನಿದು ಅಂತ ನೋಡ್ತಾನೆ. ಏನೇನೆಲ್ಲ ಕೊಟ್ಕೊಳ್ತೀವಿ. ಆಮೇಲೆ ಪೇಷನ್ಸ್ ಎಲ್ಲ ಒಂದ್ಸತಿ ನೋಡೋಣ. ರಪ್ಪ ಕ್ರೂಯಿನಾ ಇದು ಫಸ್ಟ್ ಗಿಫ್ಟು ಪಾಪದು. ಎಲ್ಲ ಇದು ಹಿಂಗೆ ಅಲ್ಲಾಡ್ಸೋದು, ಹಿಂಗೆ ಅಲ್ಲಾಡ್ಸೋದು, ಹೆಜ್ಜೆಗಳು. ಓ ಸೂಪರ್ ಆಗಿರೋದು ಬಂದಿದೆ. ಪರ್ಫೆಕ್ಟ್. ಮಗುನ ಸ್ನಾನ ಮಾಡಿಸೋದು ನೋಡಿ, ಈ ತರ ಇದೆ. ಬೇಬಿ ಬಾತ್ ನೋಡಿ ಹಿಂದ್ಗಡೆ ತೋರಿಸಿ ಮಾಮ, ಸಾಕು ಆಮೇಲೆ ಓಪನ್ ಮಾಡೋಣ. ಈ ತರ ಇದು ಬೇಕಿತ್ತು, ಇದೇ ಬಂದಿದೆ. ಹಿಂಗೆ ಸ್ನಾನ ಮಾಡಿಸ್ಬೇಕು ಬಂದಿದ್ದಾರೆ ಮಗುನ. ವಯಸ್ಸಾದ್ಮೇಲೆ ಹಿಂಗೆ ಕಾಣಲ್ಲ. ವಯಸ್ಸಾಯ್ತಲ್ಲ, ಇದು ಅವಸರ ಎಲ್ಲಿ ಇದೇ ಕಡೆ ಆ ಕಡೆ ಹೋಗೋದು. ನಾಲ್ಕು ಸೈಡ್ ಮಗು ಮನಸ್ಬಿಟ್ಟು ಇನ್ನೇನು ತಲೆದಿಂಬು. ಇದು ಬಾಡಿಗೆ. ಓ ಮಾಮ, ಇಲ್ಲೇನೋ ಇದೆ, ಒಂದ್ ಪಾರ್ಟ್ ಬಿಟ್ಬಿಟ್ಟಿದ್ದೀರಾ ಅಣ್ಣ. ಇದು ಬಾಡಿಗೆ. ಇದು ಬೇಬಿ ಸ್ಲೀಪಿಂಗ್ ಸಪೋರ್ಟ್ ಪಿಲ್ಲೋ ಥರ. ಇದು ಯೂಸ್ ಮಾಡ್ಬೋದು, ಬಟ್ ಇಟ್ಸ್ ಟು ಅರ್ಲಿ. ಅಟ್ಲೀಸ್ಟ್ 1.5 ಮಂತ್ ಆದಮೇಲೆ ಪರ್ಫೆಕ್ಟ್ ಆಗುತ್ತೆ. ಹಾಲು ಕುಡ್ಸೋದಕ್ಕೆ ಬಂತು ಇದು. ಬಾಡಿ ಥ್ಯಾಂಕ್ ಗಾಡ್ ಒಂದು ಚೆನ್ನಾಗಿರೋದಿದೆ ಹಾಲು ಕುಡ್ಸೋದು. ಓ ಮೈ ಗಾಡ್, ಸಚ್ ಥಾಟ್ಫುಲ್ ಗಿಫ್ಟ್ಸ್ ಆಯ್ತಾ. ಏನ್ ಬೇಕು ಪರ್ಫೆಕ್ಟ್ ಆಗಿದೆ ಅತ್ತೆ.
ನನ್ನ ಹತ್ರ 2 ಫೀಡಿಂಗ್ ಪಿಲ್ಲೋಸ್ ಆಲ್ರೆಡಿ ಇತ್ತು, ಬಟ್ ಅದಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ತಾ ಇರಲಿಲ್ಲ. ದಿಸ್ ಇಸ್ ಎಕ್ಸಲೆಂಟ್. ನಾನು ಇದನ್ನೇ ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದೀನಿ ಈಗ. ತುಂಬ ಕಂಫರ್ಟೇಬಲ್ ಆ್ಯಂಡ್ ಈಸಿ ಟು ಯೂಸ್. ಮುಂಚೆ ಎಲ್ಲ ಇದೆಲ್ಲ ಇರಲಿಲ್ಲ. ನಾನೊಂದು 15 ವರ್ಷ ಬಿಟ್ಟು ಪಾಪ ಮಾಡ್ತೀನಿ. ಈ ಥರದ್ದೆಲ್ಲ ಬರ್ತದಂತ ನನಗೆ ಗೊತ್ತೇ ಇಲ್ಲ. ಇದಿಷ್ಟು ಇವತ್ತಿನ ಸ್ಟೋರಿ, ಅನ್ಬಾಕ್ಸಿಂಗ್, ಅಮ್ಮ ಮಾಡಿರೋಂಥ ಮನೆಮದ್ದು. ಬಟ್ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅಂತ ಶೇರ್ ಮಾಡಬೇಕು. ಆ್ಯಂಡ್ ಮಣಿಪಾಲಿಂದ ಒಂದು ಗಿಫ್ಟ್ ಕೂಡ ಬಂದಿದೆ ನಮಗೆ. ಒಂದಾದ್ಮೇಲೆ ಒಂದು ಏನಾದರೂ ಒಂದು ಗಿಫ್ಟ್ ಬರ್ತಾ ಇದೆ. ಆ್ಯಂಡ್ ಐ ಆಮ್ ಹ್ಯಾಪಿ. ಪಾಪುಗೆ ಯೂಸ್ಫುಲ್ ಆಗಿರೋಂಥ ಗಿಫ್ಟ್ ಬರ್ತಾ ಇದೆ ಅಂತ. ಲೈಫ್ ಆಫ್ ಅ ನ್ಯೂ ಮಾಮ್. ನಿದ್ದೆ ಇಲ್ಲ. ಆ್ಯಂಡ್ ಎಲ್ಲ ಅಮ್ಮಂದ್ರ ಸ್ಟೋರಿನೇ ಇದು. ಪಾಪು ಇಲ್ಲೇ ಮಲಗಿದೆ. ಸೊ ಐಮ್ ಟಾಕಿಂಗ್ ಎಷ್ಟು ಮೆತ್ತಗಾಗುತ್ತೆ ಅಷ್ಟು ಮೆತ್ತಗೆ. ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿದೆ. ಈ ಟೈಮ್ನಲ್ಲಿ ನನಗೇನು ಹ್ಯಾಪಿ ಕೊಡುತ್ತೆ ಒಬ್ವಿಯಸ್ಲಿ ಮಗು ನೋಡೋದ್ರಲ್ಲಿ ಆ್ಯಂಡ್ ಲರ್ನಿಂಗ್ ನ್ಯೂ ಥಿಂಗ್ಸ್. ನಾನು ಪಾಪು ಪ್ರತಿದಿನ ಏನಾದರೂ ಕಲಿತಾ ಇದ್ದೀವಿ. ನನಗೂ ಹೊಸ್ತಿದ್ದು. ಪಾಪುನ ಪ್ರತಿದಿನ ಅರ್ಥ ಮಾಡಿಕೊಂಡು ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ. ಓ ಇದು ಕಳೋದು ಅಥವಾ ಇದು ಮಾಡಬೇಕು ಇವಾಗ ಅಂತ. ಆ್ಯಂಡ್ ಇಟ್ಸ್ ಅ ನೈಸ್ ಫೀಲಿಂಗ್ ಗೊತ್ತಾ. ತುಂಬ ಮಿಕ್ಸ್ಡ್ ಇಮೋಷನ್ಸ್ ಇದೆ. ಅದನ್ನು ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡಬೇಕು. ಬಿಕಾಸ್ ಯಾವುದೂ ಈಸಿ ಆಗಿರಲಿಲ್ಲ. ಆ್ಯಂಡ್ ಕಲಿತಾ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತಾ ಇದೆ. ನನಗೇನು ಮಾಡೋದಕ್ಕೆ ಟೈಮ್ ಇಲ್ಲ ಇವಾಗ. ಅರ್ಲಿ ಡೇಸ್ ಅಲ್ವಾ. ಐ ಥಿಂಕ್ ನನ್ನ ಫೋಕಸ್ ಇವಾಗ ಮಗು ಜೊತೆ ನಾನು ಹಿಂಗೆ ಅಡ್ಜಸ್ಟ್ ಆಗಬೇಕು, ಅದ್ರ ಮೇಲೆ ಇರಬೇಕು ಅಷ್ಟೇ ಅಲ್ವಾ. ತುಂಬ ಲಿಪ್ಸಲ್ಲಿ ಯಾಕೋ ಡ್ರೈ ಆಗಿಬಿಟ್ಟಿದೆ. ಸೊ ಮಾಯ್ಶ್ಚರೈಸರ್, ಲಿಪ್ ಬಾಮ್ ಅದೇ ಹಚ್ತೀನಿ. ಆ್ಯಂಡ್ ಎಲ್ಲರೂ ಹೇಳೋದು ಪೋಸ್ಟ್ಪಾರ್ಟಮ್ ಹೇರ್ ಫಾಲ್ ಇರುತ್ತೆ. ಇವಾಗಿರಲ್ಲ, ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅದು ಅಂತ. ಸೊ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ಬೋದು, ಎಲ್ಲರೂ ಹೇಳೋದು ರೋಸ್ಮೆರಿ ಈಸ್ ಬೆಸ್ಟ್ ಅಂತ ಅಲ್ವಾ. ಸೊ ನಾನು ಅದನ್ನು ಡೈಲಿ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಡೈಲಿ ಹೆಡ್ ಶಾರ್ ತೊಗೋಬೇಕಂತನೂ ಇಲ್ಲ. ಆ್ಯಕ್ಚುಲಿ ತಗೋತಾರಂತೆ, ಬಟ್ ಸೈಂಟಿಫಿಕಲಿ ಅದಕ್ಕೇನು ರೀಸನ್ ಇಲ್ಲ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತ. ಬಟ್ ನನ್ನ ಅಮ್ಮ ಎಲ್ಲ ಡೆಲಿವರಿ ಆಗಿದ್ದ ಟೈಮಲ್ಲಿ 30 ಡೇಸ್ ಪ್ರತಿದಿನ ತಲೆಗೆ ಸ್ನಾನ ಮಾಡಿದ್ರಂತೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹೇರ್ ಫಾಲ್ ಆಗಬಾರ್ದು, ಆದ್ರೂ ಒಂದು ಸ್ವಲ್ಪ ಕಂಟ್ರೋಲಲ್ಲಿರಬೇಕು ಅಂತ ರೋಸ್ಮೆರಿ ಸ್ಪ್ರೇ ಮಾಡಿದ್ರೆ ಆಯಿತು. ಆ್ಯಂಡ್ ಆಯಿಲಿನೂ ಒಂದ್ಸಲ, ಚಪ್ ಅಂತಲೂ ಒಂದ್ಸಲ. ಇಟ್ ಈಸ್ ವೆರಿ ಲೈಟ್ ವೇಟ್ ಆಯಿತಾ. ಸೊ ಜಸ್ಟ್ ಅಷ್ಟೇ. ಆ್ಯಂಡ್ ನನಗೇನು ಬೇಗ ಮಾಡ್ಬೋದು ಅದನ್ನು ಮಾಡ್ತಾಯಿದ್ದೀನಿ. ಪಟ್ಪಟ್ಟಾದ ಕೆಲಸ. ಇದು ಹಾಕೋದು ಓಕೆ, ಹೇರ್ ಗ್ರೋತಿಗೆ ಒಳ್ಳೇದಾ, ಆ್ಯಂಡ್ ಮಾಯ್ಶ್ಚರೈಸರ್ ಸ್ಕಿನ್ ಡ್ರೈಗೆ ಒಳ್ಳೇದಾ, ಲಿಪ್ ಬಾಮ್ ಲಿಪ್ ಡ್ರೈಗೆ ಒಳ್ಳೇದಾ, ಅಷ್ಟೇ ಮಾಡ್ತೀನಿ. ಬೇರೆ ಏನೂ ಮಾಡೋಕ್ಕೋಗಲ್ಲ. ಇದು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್. ಇದು ಲೈಟ್ ವೇಟ್, ಈಸಿ ಟು ಯೂಸ್, ಜೊತೆಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ, ಅಂದರೆ ಹೇರ್ ಫಾಲ್ನ ಕೂಡ ರಿಡ್ಯೂಸ್ ಮಾಡುತ್ತೆ, ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ, ಶೈನ್ ಕೂಡ ಕೊಡುತ್ತೆ, ಆ್ಯಂಡ್ ಸೂದಿಂಗ್ ಸ್ಕ್ಯಾಲ್ಪ್, ಕೂಲಿಂಗ್ ಎಫೆಕ್ಟ್ ಕೂಡ ಇರುತ್ತೆ. ಈ ಬಾಟಲಲ್ಲಿ ಸೆಕ್ಯೂರ್ ಲಾಕ್ ಇದೆ, ಅಂದರೆ ಟ್ರಾವೆಲ್ ಮಾಡೋದಕ್ಕೂ ತುಂಬಾ ಸೇಫ್ ಆ್ಯಂಡ್ ಫ್ರೆಂಡ್ಲಿ. ಲೈಟ್ ವೇಟ್ ಅಂತ ಹೇಳಿದ್ನಲ್ಲ, ಹಾಗೆಯೇ ಟೆಕ್ಸ್ಚರ್ ನೋಡಿದ್ರಲ್ವ, ಇಟ್ಸ್ ವಾಟರ್ ಬೇಸ್ ಸ್ಪ್ರೇ. ಸೊ ನಾನ್ ಸ್ಟಿಕ್ಕಿ ಆ್ಯಂಡ್ ನಾನ್ ಗ್ರೀಸಿ ಆಗಿದೆ. ಸ್ಪ್ರೇ ಡೈರೆಕ್ಟ್ಲಿ ಆನ್ ಯೋರ್ ಸ್ಕ್ಯಾಲ್ಪ್ ಆಯಿತಾ. 2-3 ಪಾರ್ಟಿಷನ್ಸ್ ಮಾಡಿ ಜೆಂಟ್ಲಿ ಮಸಾಜ್ ಕೂಡ ಮಾಡ್ಬೋದು. ಯಾವುದೇ ರೀತಿ ಆಯಿಲಿ ಫೀಲಿಂಗ್ ಇರಲ್ಲ, ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಕ್ವಿಕ್ಲಿ ಆಯಿತಾ. ಇನ್ನು ಕನ್ಸಿಸ್ಟೆಂಟ್ ಆಗಿ ನೀವು ಪ್ರತಿದಿನ ಟ್ರೈ ಮಾಡಿ, ಬಿಕಾಸ್ ರೋಸ್ಮೆರಿ ವಾಟರ್ ನಮ್ಮ ಸ್ಕ್ಯಾಲ್ಪ್ನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಹಾಗಾಗಿ ಹೇರ್ ಗ್ರೋತ್ನ ಸಪೋರ್ಟ್ ಮಾಡುತ್ತೆ. ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ಮೆರಿ ವಾಟರ್ ಗೊತ್ತಾ ಇದು. ನಿಮಗೂ ಥಿಕ್ ಹೇರ್ ಬೇಕು ಆ್ಯಂಡ್ ಆಲ್ಪ್ಸ್ ಗುಡ್ನೆಸ್ ಅವರ ಈ ಒಂದು ರೋಸ್ಮೆರಿ ವಾಟರ್ ಟ್ರೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಪರ್ಪಲಲ್ಲಿ ಇದು ಸಿಗುತ್ತೆ. ಸೊ ನೀವು ಟ್ರೈ ಮಾಡಿ. ಇಲ್ಲೊಂದು ತಾತ, ಯಾರೇ ತಾತ. ನೋಡಿ ಆ ಕಡೆ ತಿರುಗಲ್ಲ. ಯಾರಂಗೆ? ಅವ್ರ ಅಪ್ಪನಂಗೆ, ದೀಪು ಹಂಗೆ. ಹೆಂಗೆ? ಕೈ, ಕಣ್ಣು, ಬಾಯಿ, ಮೂಗು, ಬಣ್ಣ ಎಲ್ಲ ಒಂದೇ. ನಂದು ನಿನ್ನ ಬಣ್ಣಂಗೆಲ್ಲ. ಸ್ವಾಮಿಗಳಿಗೆ ಎಷ್ಟು ಬರ್ತಾ 7 ದಿವಸ ಇವತ್ತಿಗೆ ನೋಡು. ನಿನ್ನ ಬಣ್ಣ ಏನಲ್ಲ. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ವಿದಿನ್ 1 ವೀಕ್ ಇನ್ನೇನು ನಾನು ಪಾಪುನ ಅರ್ಥ ಮಾಡ್ಕೊಂಡು ಸೆಟಲ್ ಆಗೋ ಟೈಮ್ ಅಂತ ಅಂದ್ಕೊಂಡ್ರೆ ಇನ್ನೊಂದೇನೋ ಆಗಿ ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಬೇಕಾಯ್ತು. ದಟ್ಸ್ ಅ ಬಿಗ್ ಸ್ಟೋರಿ, ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಅಯ್ಯೋ ಬಾಯಂಗವನೇ ಒಂಜಿ ತೋಜುಡು ಇಂಕ ನಿದ್ರೆ ಮಲ್ಪರ ನಿದ್ರೆ ಮಲ್ಪರ ತಿಕ್ಕೊಂಡು ನೀರು ಜೇತೊಡಿತ್ತೆ ಕಾರಡು 1 ಗಂಟೆ. ನನ್ನ ಬಾಲೆ ಪತ್ತೊಂದು ಆಪುಜಿ ಏನು ಕಟ್ಟಿಲ್ಲ. ಎಷ್ಟು ಕಟ್ತೀರ ಇವತ್ತು?
ಮಗುನ ಸೇರಿ ಎಷ್ಟು ಕಟ್ಟಬೇಕು? ಇನ್ನೂ ಒಂದು 500 ಕಟ್ಟಿ ಮೇಡಮ್. ಅಲ್ಲ ಕಡಿಮೆ ಕಟ್ತಾ ಇದ್ದೀರಾ, 200 ಕಟ್ತಾ ಇದ್ದೀರಾ? ನಮ್ಮ ಯಜಮಾನ್ರಿಗೆ ಹೇಳ್ತೀನಿ. ಇನ್ನು 300 ಜಾಸ್ತಿ ಕಟ್ಟಿ, ಎಲ್ಲರೂ ಸೇರಿ 500,000 ಕೊಡಿ. ಒಂಜಿ ಪಿಕ್ನಿಕ್ ಕಲೆಕ್ಷನ್, ಒಂಜಿ ಅಲ್ಲೇ ಪೋಪಿನಿ, ಪರ್ವತ ಪೋಪಿನಿ ಒಂಜಿ ಎಕ್ಲೆ ಕಾಮಿಡಿ ಲೆಕ್ಕ ಆಗ್ತದೆ, ಎಂಗ್ಲೆ ಸ್ವಲ್ಪ ಸಂಕಟ. ಬಿಡಾಗ ಬಾಬುನು ಇನ್ನ ಕಿನ್ನಿ ಬಾಲಿನೇ. ಇವತ್ತು ಅಮ್ಮ ಇನ್ನೊಂದು ರೀತಿಯ ಪೋಸ್ಟ್ ಪಾರ್ಟಮ್ ಫುಡ್ ನನಗೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬೆಳ್ಳುಳ್ಳಿ ಮದ್ದು ಅಂತ ಮಾಡ್ತಿದ್ದೇನೆ. ಅಂದ್ರೆ ಅದು ಲೇಹ ತರ, ಅದು ಹಾಲಿಗೆಲ್ಲ ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಏನೆಲ್ಲ ಹಾಕ್ಬೇಕಂತ ತೋರಿಸ್ತೇನೆ. ಇದು ಓಲೆ ಬೆಲ್ಲ ಅಂತ ಲಾಸ್ಟ್ ಟೈಮ್ ನನ್ನ ಮಗಳು ರೆಸಿಪಿಯಲ್ಲಿ ಇದ್ರ ತೋರಿಸಿದಾಳೆ, ವಿಡಿಯೋದಲ್ಲೆಲ್ಲ ಹಾಕಿದಾಳೆ. ಇದು ಓಲೆ ಬೆಲ್ಲ ಅಂದ್ರೆ ಏನಂತ ನೋಡಿ, ಈ ತರ ಬರ್ತದೆ. ನಮ್ಮ ಕರಾವಳಿ ಜನರಿಗೆಲ್ಲ ಗೊತ್ತಿದ್ದು ಏನಂತ ನೋಡಿ. ಇದ್ರೊಳಗೆ ಈ ತರ ಇರ್ತದೆ. ಇದು ಬಾಣಂತಿಯರಿಗೆ ತುಂಬಾ ಒಳ್ಳೇದು ಹೇಳ್ತಾರೆ. ನಮ್ಮ ಮಾಮೂಲಿ ಬೆಲ್ಲ ಹಾಕಿ ಏನು ಮಾಡೋದಿಲ್ಲ, ಈ ತರ ಬೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ ಬಾಣಂತಿಯರಿಗೆಲ್ಲ. ಇದು ಬೆಳ್ಳುಳ್ಳಿ, ಇದರಲ್ಲಿ ಅರ್ಧ ಕೆಜಿನಿಲ್ಲ, 300 ಗ್ರಾಮ್ ಅಷ್ಟೇ ಇದೆ. ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಇದು. ಮತ್ತೆ ಇದು ಒಂದು ತೆಂಗಿನಕಾಯಿ, ಇದರ ಹಾಲು ತೆಗಿಲಿಕ್ಕಿದೆ. ಈ ಬೆಳ್ಳುಳ್ಳಿಯನ್ನು ಹಾಲಲ್ಲೇ ಬೇಯಿಸ್ಲಿಕ್ಕೆ ಕುಕ್ಕರಲ್ಲಿ ಹಾಕಿ, ಮತ್ತೆ ಈ ಬೆಲ್ಲ, ಮತ್ತೆ ತುಪ್ಪ, ಇದೆಲ್ಲ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ. ಇದು ತುಪ್ಪ, ನಾನೀಗ ಫಸ್ಟ್ ತುಪ್ಪ ಹಾಕ್ತೇನೆ. ಬೆಳ್ಳುಳ್ಳಿ ಫ್ರೈ ಮಾಡಬೇಕು. ಬಾಣಂತಿಯರಿಗೆ ತುಪ್ಪದಲ್ಲೇ ಮಾಡಬೇಕು ಏನು ಮಾಡೋದಾದ್ರೂ. ಇಷ್ಟು ಫ್ರೈ ಆಗಿದೆ, ಈ ಥರ ಕಲರ್ ಬಂದರೆ ಸಾಕು. ಈಗ ಆಗ ನಾನು ತೆಂಗಿನಕಾಯಿ ತೋರಿಸಿದಲ್ವಾ, ಅದರ ಹಾಲು ತೆಗೆದಿಟ್ಟಿದ್ದೇನೆ. ಈ ಹಾಲು ಇದಕ್ಕೆ ಹಾಕ್ತೇನೆ. ಇದೊಂದು 5-6 ಸೀಟ್ ಮಾಡ್ತೇನೆ ನಾನು. ಅಂದರೆ ಅದು ನಾವು ತಿರುಗಿಸುವಾಗ ಲೇಹ ಥರ ಬರಬೇಕು, ಬೆಂದರೆ ಅದು ಸ್ಮೂತ್ ಆಗ್ತದೆ, ಲೇಹ ಥರನೇ ಆಗ್ತದೆ. ಇದೊಂದು 5-6 ಸೀಟ್ ಮಾಡಿ ಮತ್ತೆ ತೋರಿಸ್ತೇನೆ. ಈಗ ಮುಚ್ಚಳ ತೆಗಿತೇನೆ. ತೆಂಗಿನಕಾಯಿ ಹಾಲಲ್ಲಿ ಬೇಯಿಸಿದ್ರೆ ಈ ಥರ ಆಗ್ತದೆ ನೋಡಿ. ಇದೀಗ ಬೆಲ್ಲ ಹಾಕಿದ್ಮೇಲೆ ಎಲ್ಲ ಲೇಹ ಥರ ಬರ್ತದೆ. ಸ್ವಲ್ಪ ಒಂದು 20 ನಿಮಿಷ ತಗೊಳ್ತದೆ ಅದು ಫುಲ್ ಅದು ಸ್ಮ್ಯಾಶ್ ಆಗಬೇಕಾದ್ರೆ. ಇದು ತುಂಬ ದಿನ ಕೊಡಲಿಕ್ಕಿಲ್ಲ, 3 ದಿವಸ ಕೊಡಲಿಕ್ಕಷ್ಟೇ. ಒಂದು 15 ದಿವಸ ಇಡ್ಬೋದು, ಹಾಳಾಗೋದಿಲ್ಲ. ಮತ್ತು ದೊಡ್ಡ ಮದ್ದಂತ ಉಂಟು, ಅದು ನಾನು ಊರಲ್ಲಿ ಹೇಳಿ ಬಂದಿದ್ದೇನೆ. ನಮ್ಮ ಯಜಮಾನ್ರಿಗೆ ಊರಿಗೆ ಹೋಗಿ ಬಂದ ಮೇಲೆ ತಗೊಂಡು ಬರ್ತಾರೆ. ಮತ್ತು ಪಲದ್ ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ಅದು ಸಾಮಾನೆಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಸಾರು ಥರ ಮಾಡ್ತೇವೆ. ಆ ಸಾರು ನಾವು ಕುಡಿಲಿಕ್ಕೆ ಕೊಡ್ತೇವೆ. ಅಂದರೆ ಅವರಿಗೀಗ ಹೀಟ್ ಆಗಬೇಕಲ್ಲ, ಉಷ್ಣ ಅಂತ ಹೇಳ್ತಾರಲ್ಲ, ಅದಾಗಬೇಕು, ತಂಪಾಗಬಾರ್ದು. ಅದು ನೆಕ್ಸ್ಟ್ ಮಾಡಿದಾಗ ತೋರಿಸ್ತೇವೆ. ನಮ್ಮ ಕಡೆ ಬಾಣಂತಿಯರಿಗೆ ಫಿಶ್ ಪದಾರ್ಥ ಕೊಡ್ತಾರೆ. ಅಂದರೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ಕಮ್ಮಿ ಕೊಡೋದು, ಆದರೂ ಸಪ್ಪೆ ಅನ್ನಿಸ್ತದಲ್ಲ, ಅದಕ್ಕೆ ಕೆಲವೊಂದು ಸಿಲ್ವರ್ ಫಿಶ್, ಮತ್ತು ಬೂತಾಯಿ ಫಿಶ್, ಕಲ್ಲರ್, ಮತ್ತು ನಂಗೆ ಅದೆಲ್ಲ ಕೊಡ್ತಾರೆ. ಅಡೆಮೀನು ಅಂತ ಹೇಳ್ತಾರೆ ನಮ್ಮ ತುಳು ಭಾಷೆಯಲ್ಲಿ. ಇಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇವತ್ತು ನಿನ್ನೆ ನಮ್ಮ ಯಜಮಾನರು ನಂಗು ಮೀನು ತಂದಿದ್ದಾರೆ, ಅದು ಸಾರು ಮಾಡಿದ್ದೇನೆ. ಮತ್ತು ಮನೆಯವರಿಗೆ ಅಂತ ಬಂಗುಡೆ ಸಾರು ಮಾಡಿದ್ದೇನೆ. ಬಂಗುಡೆ ನೋಡಿ, ಈ ಥರ ಫಿಶ್ ಇದು ತಿನ್ಬೋದು, ಅದಕ್ಕೆ ಅವಳಿಗೋಸ್ಕರ ಸಪ್ರೇಟಾಗಿ ಸಾರು ಮಾಡಿದ್ದೇನೆ. 1-2 ದಿವಸಕ್ಕೆ ಸಾಕು ಅಂತ. ಇದು ನಮಗೆಲ್ರಿಗೂ ಇದು ಬಂಗುಡೆ ಸಾರು ತಿನ್ನುವವರಿಗೆಲ್ಲ. ಇದು ಅವಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ, ಬಾಣಂತಿಯರಿಗೆ ನಂಜು ಅಂತ ಹೇಳ್ತಾರೆ. ಬಾಣಂತಿಯರಿಗೆ ಈ ಬಂಗುಡೆ ಪದಾರ್ಥ ಎಲ್ಲ ಕೊಡಬಾರ್ದು. ಬಂಗುಡೆ ಮತ್ತು ಅಂಜಲ್ ಫಿಶ್, ಏಡಿ, ಪ್ರಾನ್ಸ್, ಮತ್ತು ಮರುವೈ, ಕಪ್ಪೆ ಚಿಪ್ಪು ಹೇಳ್ತಾರಲ್ಲ, ಅದೆಲ್ಲ ಕೊಡಬಾರ್ದು. ಅದಕ್ಕೆ ನಮಗೆ ಅಂತ ಈ ಥರ ಫಿಶ್ ಮಾಡಿದ್ದೇನೆ, ಅವಳಿಗೆ ಆ ಥರ ಫಿಶ್. ತರಕಾರಿಯಲ್ಲಿ ಸ್ವಲ್ಪ ಸಪ್ಪೆ ಆಗ್ತದಲ್ಲ, ಅವಳಿಗೂ ಸ್ವಲ್ಪ ಈಗೀಗ ಫಿಶ್ ಇಷ್ಟ. ಅದಕ್ಕೆ ನಾನು ಈ ಥರ ಫಿಶ್ ಮಾಡಿ ಅವಳಿಗೆ ಊಟ ಕೊಡುವ ಅಂತ. ಊಟ ಮಾಡೋದೇ ಕಮ್ಮಿ. ಡಾಕ್ಟ್ರು ಮಾತ್ರ ಇವತ್ತು ಹೇಳಿದರು, ಇವತ್ತು ಹಾಸ್ಪಿಟ್ಲಿಗೆ ಟೆಸ್ಟಿಗೆ ಹೋದ್ವಿ, 1 ವಾರ ಆಯ್ತಲ್ಲ ಡೆಲಿವರಿ ಆಗಿ. ಅವಾಗ ಹೇಳಿದರು ಏನು ಫುಡ್ ಆದರೂ ಕೊಡಿ, ಏನೂ ತಿನ್ಬೋದಂತ. ಈಗ ಹೇಳಿದ ಮೇಲೆ ಒಂದು ಸ್ವಲ್ಪ ಕೊಡುವ ಅಂತ. ಇದು ಈ ಬೆಲ್ಲ ಕಟ್ ಮಾಡಿದ್ದೇನೆ. ಸ್ವೀಟ್ ಬೇಕಾದರೆ ಸ್ವೀಟ್ ಮಾಡ್ಬೋದು. ನಾನು ಕಮ್ಮಿನೂ ಹಾಕಲಿಲ್ಲ, ಜಾಸ್ತಿನೂ ಹಾಕಲಿಲ್ಲ. ಇದು ಕರೆಕ್ಟ್ ಆಗ್ತದೆ. 3 ಬೆಲ್ಲ ಇದೆ ಇದರಲ್ಲಿ. ಸ್ವಲ್ಪ ನೀರಾಗಬೇಕು. ಇದು ಬ್ಲ್ಯಾಕ್ ಆಗಬೇಕು ಈ ಥರ. ಅಂದರೆ ತುಪ್ಪ ಬಿಡುವವರೆಗೆ ಸ್ಮ್ಯಾಶ್ ಮಾಡ್ತಾ ಇರ್ಬೇಕು. ಅದು
ತುಪ್ಪದಲ್ಲಿ ಫ್ರೈ ಮಾಡಿದ್ದೇನಲ್ವ, ಆ ತುಪ್ಪನೇ ಇದಕ್ಕೆ ಹಾಕಿದ್ದೇನಲ್ವ, ಅದು ತುಪ್ಪ ಬಿಡುವವರೆಗೆ ಈ ಥರ ಫ್ರೈ ಮಾಡ್ತಾ ಇರ್ಬೇಕು. ಇದರಲ್ಲಿ ಸಾಕು ಕೊಟ್ಟರೆ ಇದು 3 ಸಲಕ್ಕೆ ಕರೆಕ್ಟ್ ಆಗ್ತದೆ. 3 ದಿನ ಕೊಡಬೇಕಂತ ಹೇಳ್ತಾರೆ. ಇದು 3 ದಿನಕ್ಕೆ ಸರಿಯಾಗಿದೆ ಇದು ಅಳತೆ. ಒಂದೊಂದು ಸೂಪರ್ ಫುಡ್ಸ್ ಒಂದೊಂದು ರೀಸನ್ಗೆ ಮಾಡ್ತಾರಲ್ವಾ. ಇದು ನಮ್ಮ ಕಡೆ, ನಿಮ್ಮ ಕಡೆ ಬೇರೆ ರೀತಿಯೇ ಇರ್ಬೋದು. ಇದೀಗ ರೆಡಿ ಆಗಿದೆ, ತುಪ್ಪ ಎಲ್ಲ ಬಿಟ್ಟಿದೆ. ತುಪ್ಪ ಬಿಡೋ ತನಕ ಇದು ಸ್ಮ್ಯಾಶ್ ಮಾಡಬೇಕು. ಇದೀಗ ಲೇಹ ಥರ ಆಗಿದೆ. ಈಗ ಇದು ತಿನ್ನೋದು ಬಿಸಿ ಬಿಸಿ. ಬಾಣಂತಿ ಮದ್ದು ಯಾವತ್ತೂ ಸಂಜೆ ಹೊತ್ತು ಮಾಡಬೇಕಂತ ಹೇಳ್ತಾರೆ. ಇದು ಇವತ್ತು ಕರೆಕ್ಟ್ ಟೈಮ್ಗೆ ನಾನು ಮಾಡಿದ್ದೇನೆ. ಈಗ ಸ್ವಲ್ಪ ಅವಳಿಗೆ ತಿನ್ನಲಿಕ್ಕೆ ಕೊಡ್ತೇನೆ. ಬೆಳ್ಳುಳ್ಳಿ ಲೇಹ ರೆಡಿ ಆಗಿದೆ. ಇವಾಗ ನನ್ನ ಮಗಳಿಗೆ ಕೊಡ್ತೇನೆ. ಮಮ್ಮಿ ಡ್ಯೂಟಿ ಆ್ಯಂಡ್ ಡ್ಯಾಡಿ ಡ್ಯೂಟಿ ಇವತ್ತೇನಿದೆ? ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್. ನೈಸ್. ಏನು ಥೀಮು? ಫೈರ್. ಸೊ ಎನಿಥಿಂಗ್ ಇನ್ ಯೆಲ್ಲೋ, ಬ್ರೌನ್ ಅಲ್ಲ ಯೆಲ್ಲೋ, ರೆಡ್ ಹಾಕಬೇಕು ಅಂದಿದ್ದಾರೆ. ಈಸ್ ವೇರಿಂಗ್ ನಮ್ಮ ಮದುವೆದು ಹಳದಿ ಟೈಮ್ ಬಟ್ಟೆ ಇದು. ನೋ ನಮ್ಮ ಮದುವೆದಲ್ಲ, ಭರತ್ ಮಿನಿ ಮದುವೆಗೆ ಹಳದಿಗೆ ನೀವು ಹಾಕಿದ್ರಿ ಇದನ್ನೆಲ್ಲ. ಸೇ ಬಾಯ್ ಟು ದ ಬೇಬಿ. ಬಾಯ್ ಚಿನ್ನಿ, ಬಾಯ್. ಗುಡ್ ನೈಟ್. ಓ, ಬರೋದು ಲೇಟ್ ಆಗುತ್ತೆ ಅಲ್ಲ. ಮಣಿಪಾಲ್ ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು, ಇದೇನೋ ನಿಮಗೋಸ್ಕರ ಗಿಫ್ಟ್ ಪ್ಯಾಕ್ ಮಾಡಿದ್ದೀವಿ ಅಂತ. ಸೊ ಅದನ್ನು ನೋಡ್ತಾ ಇದ್ವಿ. ಇವತ್ತು ಹೋಗಿದ್ನಲ್ಲ ನಾನು ಚೆಕಪ್ಗೆ, ಪಾಪುದು ಫಸ್ಟ್ ಚೆಕಪ್, ಎವ್ರಿಥಿಂಗ್ ವಾಸ್ ಗುಡ್, ಚೆನ್ನಾಗಿದೆ ಅಂತ ಅಂದರು. ಭಯ ಇರುತ್ತಲ್ಲ ಡಿಸ್ಚಾರ್ಜ್ ಆಗಿ ಹೆಂಗೆ ಏನು ಅಂತ. ಪ್ರತಿದಿನ ನಾವೂ ಕಲಿತಾ ಇದ್ದೀವಿ, ಹೇಗಿರ್ಬೋದು, ಏನಾಗ್ತಾ ಇದೆ, ಸರಿಯಾಗಿದೆಯಾ, ಅಳೋದಾದರೆ ಯಾಕೆ ಅಳ್ತಾ ಇದೆ ಅಂತ. ಸೊ ಇವತ್ತು ಪ್ರತಿಯೊಂದನ್ನು ಚೆಕ್ ಮಾಡಿ ರಿಪೋರ್ಟ್ಸ್ ಎಲ್ಲ ನೋಡಿ ಫೈನ್ ಅಂದರು. ಅದ್ರ ಜೊತೆಗೆ ಇದನ್ನು ತಗೊಬಂದ್ವಿ. Oh, this is so cute. ಬೇಬಿ ಹುಟ್ಟಿರೋ ಟೈಮ್, ಅದರ ಹೈಟ್, ಹುಟ್ಟಿರೋ ದಿನ, ವೇಟ್ ಎಲ್ಲ ಇದೆ ಇದರಲ್ಲಿ. ಕ್ಯೂಟ್ ಫೇಸ್ ಹಿಯರ್. ಸ್ಕ್ಯಾನ್ ದ QR ಕೋಡ್ ಆನ್ ದ ಬ್ಯಾಕ್ ಫಾರ್ ಇನ್ಸ್ಟ್ರಕ್ಷನ್ಸ್. ಇದು ನಾನು ಮಾಡ್ತೀನಿ ಆಯಿತಾ? ಓ ಮೈ ಗಾಡ್, ದಿಸ್ ಇಸ್ ಸೋ ಅಡೋರೇಬಲ್. ಫೋಟೋ ಬರಲ್ವಾ ಇಲ್ಲಿ? ಅದೇ ಬರುತ್ತೆ. ಬಂದಮೇಲೆ ನಾವು ನೋಡಿದ್ಮೇಲೆ ವಿ ಕ್ಯಾನ್ ಹ್ಯಾವ್ ಇಟ್ ಹಿಯರ್. ವಿ ಕ್ಯಾನ್ ರಿಮೂವ್ ಇಟ್. ನೋಡಿ, ಇದೆಲ್ಲ ತೆಗೆದುಬಿಟ್ಟು. ಅಲ್ಲ, ಇದನ್ನು ನೋಡ್ತೀರಾ? ಇಷ್ಟೊತ್ತು ನನಗೆ ಲೇಟ್ ಆಗುತ್ತೆ ಅಂತಿದ್ರು. ನಾವು ಹಿ ವಾಂಟ್ಸ್ ಟು ಸಿ. ವೆರಿ ಥಾಟ್ಫುಲ್ ಗಿಫ್ಟ್. ತುಂಬ ವರ್ಷಗಳಾದಮೇಲೆ ನೋಡಿದ್ರು ನಮ್ಮ ಪಾಪು ಹುಟ್ಟಿದ ದಿನ ಈ ಹಾಸ್ಪಿಟ್ಲಲ್ಲಿ ಈ ಥರ ವೇಟ್ ಇತ್ತು, ಎಲ್ಲ ಡೀಟೇಲ್ಸ್ ಇದರಲ್ಲಿ ಇರುತ್ತಲ್ಲ. ವೆರಿ ನೈಸ್. ಇದು ಹ್ಯಾಂಡ್ ಕ್ರಾಫ್ಟೆಡ್ 3D ಫ್ರೇಮ್ ಅಂತೆ. ಐ ಆಮ್ ಸ್ಟಿಲ್ ವೆರಿ ನ್ಯೂ ಅಲ್ಲ. ಸೊ ಎಲ್ಲದನ್ನು ಬುಕ್ಕಲ್ಲಿ ಬರಿತಾ ಇದ್ದೀನಿ. ಎಷ್ಟೊತ್ತಿಗೆ ಮಿಲ್ಕ್ ಕೊಟ್ಟಿದ್ದು, ಎಷ್ಟು ಸತಿ ಯೂರಿನ್ ಮಾಡಿದ್ದೆ ಪಾಪು, ಎಷ್ಟು ಸತಿ ಪೂಪ್ ಮಾಡಿದ್ದೆ ಪಾಪು, ಎಲ್ಲದನ್ನು ಬರಿಬೇಕು ಅಂತ. ಸೊ ಇವತ್ತಿದ್ರಲ್ಲಿ ನಾನು ಸ್ವಲ್ಪ ಮಿಸ್ ಆಗಿದೆ. ವಿಟಮಿನ್ ಡಿ ಡ್ರಾಪ್ಸ್ ಎಷ್ಟು ಗಂಟೆಗೆ ಕೊಟ್ಟಿದ್ದೀನ ಇಲ್ವಾ ಅಂತ ಪ್ರತಿದಿನ ಅದು ಮರಿಬಾರ್ದಲ್ವಾ. ಸೊ ಹಂಗಾಗಿ ಎಲ್ಲದನ್ನು ನೋಟ್ ಮಾಡ್ತಾ ಇದ್ದೀನಿ. ನಾಟ್ ನೆಸಸರಿ, ಬಟ್ ಒಂದು ಗೊತ್ತಾಗಲಿ ಅಂತ ನನಗೆ, ಏನು ಟ್ರ್ಯಾಕ್ ಹೆಂಗಿದೆ, ಇನ್ನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ. ಡಾಕ್ಟ್ರ್ ಅಂದರು ಹೊಟ್ಟೆ ಒಳಗೆ ಹೇಳಿದರು, ಅಲ್ಲಿ ಗರ್ಭದ ಒಳಗೆ ಭಗವಂತದ ಒಂಥರ ಮಾಡೋರು ಅವರು, ಅಲ್ಲಿ ಅದ್ರ ಒಳಗಡೆ. ಈಗ ಬಂದಾಗ ನಾವು ಮಾಡಬೇಕಾದ ಕರ್ತವ್ಯ ಏನೈತೆ ಅದು ಮಾಡಬೇಕು. ಇವಾಗ ಏನು ಮಾಡೋಣ? ಅದೇ ದಿಂಬು ಬರ್ಕಡಿಕೆ ಮನಗಿರ್ತೈತೆ, ತಳಿ ಕೊಟ್ಟರೆ ಸರಿ ಆಗ್ತದೆ. ಅತ್ತ ಇತ್ತ ಮಾಡ್ಕ ಅದ್ರೊಳಗೆ ಮಾಡ್ಬೋದು. ಮಾಮಂಗೆ ತರ ಕೇಳಿ. ನನ್ನ ತಾತ ಅನ್ಬೇಕಾದ್ರೆ ಅದು ಇನ್ನೂ ಭಾರಿ ದಿವಸ ಹೆಚ್ಚು ದಿವಸ ಇಲ್ಲ, ನೋಡ್ದಿತ್ತೆ, ಮಾಡ್ದಿತ್ತೆ, ನಿಗಾಡಿರುತ್ತೆ, ಬಾವಿ ಬಿಡ್ದಿತ್ತೆ. ತಾತ ಅನ್ನೋದು ಒಂದು ವರ್ಷ ಕಡಿಮೆ ವರ್ಷ. ಮುತ್ತಾತ ಏನಂತ ಕರಿಬೇಕು ನಿಮ್ಮನ್ನ? ಏನೂ ಇಲ್ಲ, ನನ್ನ ತಾತನೇ ತಾತ. ತಾತ ಅಲ್ಲ ನೀವು, ತಾತ ಅವರು. ಇನ್ನು ಮುತ್ತಾತ. ಅದೇ ಅದು ಹಂಗಂತ ಕರೀತಿ ತಾತ ತಾತ ಅಂತ ಬರ್ತಾನೆ. ಮರಿ ಮೊಮ್ಮಗ ಅಲ್ಲ, ಮರಿ ಮೊಮ್ಮಗ. ಮಗ ಯಾವುದೋ ಒಂದು ಬಾಬು. ಈ ಕೆಲವು ಇವರೆಲ್ಲ ತಾತನೇ ಅವ್ರಿಗೆ, ನಾನು ಮುತ್ತಾತ. ಮಾದನೇ ಕಳೆದದ್ದೇರು ಅಜ್ಜ 1, ಅಜ್ಜ 2. ಅವಾಗ ಬರೋದು, ನನ್ನ ಮಾತಾಡ್ಸೋದು, ಪಾಪುನ ಮಾತಾಡ್ಸೋದು, ಮುತ್ತಾತ, ಅಜ್ಜಿ, ತಾತಂದ್ರು ಎಲ್ಲರೂ. 6ನೇ ವರ್ಷ ಬಂದವರೇ ಪರಮಾತ್ಮ. ಫಸ್ಟ್ ಫ್ಯೂ ಡೇಸಲ್ಲಿ ನಡೆದಿರುವಂಥ ಕೆಲವೊಂದು ಮೊಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಕಡೆಯಿಂದ ಏನಾದರೂ ಕ್ವೆಶನ್ಸ್ ಇದ್ದರೆ ತಪ್ಪದೇ ಕೇಳಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.